ಕೇಳಿರಿ ಕೇಳಿರಿ ಶಿವವಚನ, ಕೇಳಿರಿ ಕೇಳಿರಿ ಗುರುವಚನ, ಕೇಳಿರಿ ಕೇಳಿರಿ ಶಿವವಚನ, ಕೇಳಿರಿ ಕೇಳಿರಿ ಗುರುವಚನ. ಪುರಾತರ ವಚನಾನುಭವ ಕೇಳಿ ಬದುಕಿರಯ್ಯ. ಕೇಳಿದ ಸದ್ಭಕ್ತರೆಲ್ಲರೂ ಕೃತಾರ್ಥರಪ್ಪರು. ತನು ಕರಗಿ ಮನ ಕೊರಗಿ ಭಾವ ಬೆಚ್ಚದು, ತನು ಕರಗಿ ಮನ ಕೊರಗಿ ಭಾವ ಬೆಚ್ಚದು. ಅಹಂಕಾರ ಬಳಿದು ಶರಣರ ಅನುಭಾವವ ಕೇಳಿದಡೆ, ಅಹಂಕಾರ ಬಳಿದು ಶರಣರ ಅನುಭಾವವ ಕೇಳಿದಡೆ. ಅದೇ ಮುಕ್ತಿ ನೋಡಿರಿ, ಅದೇ ಮುಕ್ತಿ ನೋಡಿರಿ, ಅದೇ ಮುಕ್ತಿ ನೋಡಿರಿ, ಅದೇ ಮುಕ್ತಿ ನೋಡಿರಿ. ಇಂತಲ್ಲದೆ ಮನೋವ್ಯಾಕುಲರಾಗಿ ತನ್ನುಟ್ಟಿ ಕೇಳಿದಳಿ, ಇಂತಲ್ಲದೆ ಮನೋವ್ಯಾಕುಲರಾಗಿ ತನ್ನುಟ್ಟಿ ಕೇಳಿದಳಿ. ಉಪದೇಶವೆಂತು ಸಲುದಯ್ಯ ಎತ್ತಳವಡುವುದಯ್ಯ, ಉಪದೇಶವೆಂತು ಸಲುದಯ್ಯ ಎತ್ತಳವಡುವುದಯ್ಯ. ಮಹಾಲಿಂಗ ಕಲ್ಲೇಶ್ವರ, ಮಹಾಲಿಂಗ ಕಲ್ಲೇಶ್ವರ ಗುರುವಚನ ಪರಾಮುಖಂಗೆ, ಗುರುವಚನ ಪರಾಮುಖಂಗೆ. ಎಂದೆಂದು ಭವಲಿಂಗರು ನೋಡ, 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 ಎಂದೆಂದು ಭವಲಿಂಗರು ನೋಡ. ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ ಅಗೆದು ಕಳೆದೆನೆಯ ಭ್ರಾಂತಿನ ಬೇರ. ಒಡೆದು ಸಂಸಾರದ ಹೆಂಟೆಯ ಬಗಿದು ಬಿತ್ತಿದೆನೆಯ ಬ್ರಹ್ಮಬೀಜವ. ಅಖಂಡ ಮಂಡಲವೆಂಬ ಬಾವಿ ಪವನವೇ ರಾಟಾಳ, ಸುಷುಮ್ನನಾಳದಿಂದ ಉದಕವ ತಿದ್ದಿ ಬಸವಗಳೈವರು ಹಸಗೆಡಿಸಿಹವೆಂದು ಸಮತೆ ಸೈರಣೆ ಎಂಬ ಬೇಲಿಯ ನಿಕ್ಕಿ. ಆವಾಗಳು ಈ ತೋಂಟದಲ್ಲಿ ಜಾಗರವಿದ್ದು ಸಸಿಯ ಸಲಹಿದೆನು ಕಾಣ ಗುಹೇಶ್ವರ. ಅಲ್ಲಮ ಪ್ರಭುದೇವರು ಗೊಗ್ಗಯ್ಯನ ಬಳಿ ಬಂದಾಗ ಆತ ನೋಡು ನಾನು ಎಷ್ಟು ಚೆನ್ನಾಗಿ ತೋಟ ಮಾಡಿದ್ದೇನೆ ಅಂತ ತನ್ನ ತೋಟವನ್ನು ತೋರಿಸ್ತಾನೆ. ಆಗ ಪ್ರಭುದೇವರು ನಾನು ಒಂದು ತೋಟ ಮಾಡಿದ್ದೇನೆ ಅಂತ ಹೇಳ್ತಾರೆ. ಏನು, ನೀನು ತೋಟ ಮಾಡಿದೀಯಾ? ಎಲ್ಲಿದೆ ಆ ತೋಟ? ಹೇಗೆ ಮಾಡಿರುವೆ? ಈ ಪ್ರಶ್ನೆಯನ್ನು ಗೊಗ್ಗಯ್ಯ ಹಾಕಿದಾಗ ಅಲ್ಲಮ ಈ ವಚನವನ್ನು ಹೇಳಿರೋ ಸಾಧ್ಯತೆ ಇದೆ. ಇದು ಬಾಹ್ಯ ತೋಟದ ವಿವರಣೆ ಅಲ್ಲ, ಅಲ್ಲಮನ ಆಂತರಿಕ ತೋಟದ ಅಂದರೆ ಆಧ್ಯಾತ್ಮಿಕ ಸಾಧನೆಯ ತೋಟದ ವಿವರಣೆ. ಅದನ್ನು ಒಂದು ರೂಪಕದ ಮೂಲಕ ಅವ್ರು ನೀಡ್ತಾರೆ. ಸಾಧಕ ತನ್ನ ಆಂತರಿಕ ತೋಟದ ಮೂಲಕ ಹೇಗೆ ಲಿಂಗಾಂಗ ಸಮರಸ ಸುಖವನ್ನು ಅನುಭವಿಸಬೇಕು ಅನ್ನುವಂಥ ವಿವರಣೆ ಇಲ್ಲಿದೆ. ಆಧ್ಯಾತ್ಮಿಕ ತೋಟ ಮಾಡುವಂಥ ವ್ಯಕ್ತಿಗೆ ತನ್ನ ದೇಹವೇ ಒಂದು ಭೂಮಿ. ಆ ಭೂಮಿಯನ್ನು ಮನ ಅನ್ನೋಂಥ ಗುದ್ದಲಿಯಿಂದ ಹಸನು ಮಾಡಬೇಕು. ಹಸನು ಮಾಡೋದು ಅಂದರೆ ಆ ಭೂಮಿಯಲ್ಲಿ ಬೆಳೆದಿರುವಂಥ ಭ್ರಾಂತಿಯ ಬೇರುಗಳನ್ನು
ಈ ಮನಸ್ಸು ಅನ್ನೋ ಗುದ್ದಲಿಯಿಂದ ಅಗಿದು ತೆಗೆಯುವಂಥದ್ದು. ಆ ಬೇರುಗಳೇ ಕಾಮಾದಿ ದುರ್ಗುಣಗಳು. ಅವುಗಳನ್ನು ತೆಗೆದು ಹೊಲ ಹಸನು ಮಾಡಿದಾಗ ಯಾವ ಬೀಜವನ್ನಾದರೂ ಬಿತ್ತಿ ಬೆಳೆ ತೆಗಿಬೋದು. ಅದರಲ್ಲೂ ಭ್ರಾಂತಿಯ ಬೇರು ಅಂದರೆ ಅಜ್ಞಾನ, ಮೋಹ ಅನ್ನುವಂಥ ಕಸದ ಬೇರುಗಳು. ಅವುಗಳನ್ನು ಮನವೆಂಬ ಗುದ್ದಲಿಯಿಂದ ಬಗೆದಾಗ ದೊಡ್ಡ ದೊಡ್ಡ ಹೆಂಟೆಗಳು ಏಳೋದು ಸಹಜ. ಆ ಹೆಂಟೆಗಳೇ ಸಂಸಾರ ಅಂದರೆ ಈ ಲೌಕಿಕ ಪ್ರಪಂಚದ ಮೋಹ. ಆ ಮೋಹದ ಹೆಂಟೆಗಳನ್ನು ಒಡೆದು ಪುಡಿ ಪುಡಿ ಮಾಡಬೇಕು. ನಂತರ ಹಸನಾದ ಆ ಹೊಲದಲ್ಲಿ ಪ್ರಭುದೇವರು ಬಿತ್ತುವಂಥ ಬೀಜ ಜೋಳ, ರಾಗಿ, ಭತ್ತ ಇತ್ಯಾದಿ ಅಲ್ಲ. ಬದಲಾಗಿ ಬ್ರಹ್ಮ ಬೀಜ ಅಂತ ಹೇಳ್ತಾರೆ. ಅದೇ ಶಿವತತ್ವದ ಬೀಜ. ಬೀಜ ಬಿತ್ತಿದ ಮೇಲೆ ಅದಕ್ಕೆ ನೀರು ಬೇಕೇ ಬೇಕು. ಆ ನೀರನ್ನು ಒದಗಿಸುವಂಥದ್ದು ಬ್ರಹ್ಮಾಂಡ ಅನ್ನುವಂಥ ಬಾವಿಯಿಂದ. ಆ ನೀರನ್ನು ಮೇಲೆತ್ತಲಿಕ್ಕೆ ಬೇಕಾದ ಸಾಧನ ಪ್ರಾಣಾಯಾಮ. ಅಂದರೆ ತನ್ನ ಶ್ವಾಸೋಚ್ಛ್ವಾಸದ ಮೂಲಕ ಉಸಿರಿನ ಮೇಲೆ ನಿಯಂತ್ರಣವನ್ನು ಸಾಧಿಸುವಂಥದ್ದು. ಪ್ರಾಣಾಯಾಮದ ಮೂಲಕ ಸುಷುಮ್ನ ನಾಡಿಯಿಂದ ಜ್ಞಾನ ಅನ್ನುವಂಥ ನೀರನ್ನು ಹರಿಸಿ ಬ್ರಹ್ಮ ಬೀಜದ ಬೆಳೆಯನ್ನು ತೆಗಿಬೇಕು. ಬೀಜ ಬಿತ್ತಿದಾಗ ಅನೇಕ ಕಸ, ಕಡ್ಡಿ ಅನ್ನುವಂಥ ಕಳೆ ಆ ಬೆಳೆಯನ್ನು ನುಂಗಿ ಹಾಕ್ಬೋದು. ಆ ಕಳೆಯನ್ನೇ ಇಲ್ಲಿ ಬಸವಗಳೆಯುವರು ಅಂತ ಹೇಳಿದ್ದಾರೆ. ಅವೇ ಪಂಚೇಂದ್ರಿಯಗಳು. ಅವು ಆಂತರಿಕ ಬೆಳೆಯನ್ನು ನಾಶ ಮಾಡುವಂಥ ವೈರಿಗಳು. ಬಿತ್ತಿದ ಬೀಜದಿಂದ ಬರುವಂಥ ಬೆಳೆಯ ರಕ್ಷಣೆ ಮಾಡಬೇಕು ಅಂದರೆ ಸಮತೆ, ಸೈರಣೆ ಅನ್ನುವಂಥ ಬೇಲಿಯನ್ನು ನೆಡಬೇಕು. ಅಂದರೆ ಸುಖ ದುಃಖಗಳನ್ನು ಸಮಾನವಾಗಿ ಸ್ವೀಕರಿಸುವಂಥ ತಾಳ್ಮೆ ಇಲ್ಲದೇ ಇದ್ದರೆ ಪಂಚೇಂದ್ರಿಯಗಳ ಉಪಟಳ ಅತಿಯಾಗಿ ಅವು ಹೊಲದ ಬೆಳೆಯನ್ನೇ ಹಾಳು ಮಾಡ್ತಾವೆ. ಹಾಗಾಗಬಾರ್ದು ಅಂದರೆ ಅದಕ್ಕೆ ಬೇಲಿಯನ್ನು ಹಾಕುವಂಥದ್ದು ಅನಿವಾರ್ಯ. ಬೇಲಿಯನ್ನು ನೆಟ್ಟ ಮಾತ್ರಕ್ಕೆ ಸಾಲದು. ಸ್ವಲ್ಪ ಎಚ್ಚರ ತಪ್ಪಿದರೂ ಕೂಡ ಬಸವಗಳೈವರು ಅನ್ನುವಂಥ ಕಳ್ಳರು ಅಥವಾ ದನಗಳು, ಪಂಚ ವಿಷಯಗಳು ಒಳಗೆ ನುಗ್ಗಿ ಬೆಳೆಯನ್ನು ಹಾಳು ಮಾಡ್ಬೋದು. ಅದಕ್ಕಾಗಿ ಸದಾ ಜಾಗರವಾಗಿರಬೇಕು. ಅಂದರೆ ಅರಿವುಳ್ಳವರಾಗಿ ಶಿವತತ್ವದ ಸಸಿಯನ್ನು ಕಾಳಜಿಯಿಂದ ಬೆಳೆಸಬೇಕು. ಹೊರಗೆ ತೋಟ ಮಾಡೋದು ಸುಲಭ. ಆದರೆ ಮಾನವ ತನ್ನ ಶರೀರವನ್ನೇ ಭೂಮಿಯನ್ನಾಗಿಸಿ ಶಿವತತ್ವದ ಬೆಳೆಯನ್ನು ಬೆಳೆಯುವಂಥದ್ದು ಅಷ್ಟು ಸುಲಭದ ಕಾರ್ಯ ಅಲ್ಲ. ಅದು ಸುಲಭ ಆಗಬೇಕು ಅಂದರೆ ಅಂತರಂಗ ಶುದ್ಧಿ ಬಹಳ ಮುಖ್ಯ. ಅಲ್ಲಿ ಅರಿವಿನ ಕೃಷಿಯನ್ನು ಮಾಡಬೇಕು. ಪಂಚೇಂದ್ರಿಯಗಳು ಅರಿಷಡ್ವೈರಿಗಳ ಅಂದರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇವುಗಳ ಉರುಳಿಗೆ ಸಿಲುಕಿ ಆಧ್ಯಾತ್ಮಿಕ ದಾರಿಯಲ್ಲಿ ನಡೆಯದ ಹಾಗೆ ಏನೆಲ್ಲ ಅಡ್ಡಿ ಆತಂಕಗಳನ್ನು ಒಡ್ತಾವೆ. ಒಬ್ಬ ಜಾಣ ಕೃಷಿಕ ಹೊಲದಲ್ಲಿ ನಟ್ಟು ಕಡಿದು ಹೆಂಟೆಗಳನ್ನು ಪುಡಿ ಪುಡಿ ಮಾಡಿ ಮಳೆ ಬಂದಾಗ ಆ ಹದವಾದ ಭೂಮಿಗೆ ಬೀಜ ಬಿತ್ತಾನೆ. ಬೀಜ ಮೊಳಕೆ ಒಡೆಯುವ ಮುನ್ನವೇ ಹುಳು ಹುಪ್ಪಡಿಗಳ, ದನ ಕರುಗಳ ಕಾಟ ತಪ್ಪಿಸಲಿಕ್ಕೆ ಆ ತೋಟದ ಸುತ್ತ ಬೇಲಿಯನ್ನು ನೆಡ್ತಾನೆ. ಕಳೆಯನ್ನು ಕೀಳ್ತಾನೆ. ಕ್ರಿಮಿಕೀಟಗಳ ಬಾಧೆಯನ್ನು ತಪ್ಪಿಸಲಿಕ್ಕೆ ಬೇವಿನ ಹಿಂಡಿ, ದನದ ಗಂಜಲ ಇತ್ಯಾದಿ ಬಳಸ್ತಾನೆ. ಹಾಗೆ ಅಂತರಂಗದ ಅರಿವಿನ ಕೃಷಿಯನ್ನು ಮಾಡಬೇಕು ಅಂದರೆ ಮನಸ್ಸನ್ನೇ ಗುದ್ದಲಿಯನ್ನಾಗಿ ಮಾಡಿ ಅಲ್ಲಿರುವಂಥ ಭ್ರಾಂತಿಯ ಬೇರುಗಳನ್ನು ತೆಗಿಬೇಕು. ಅಷ್ಟಕ್ಕೆ ಮುಗಿಲಿಲ್ಲ. ಮನುಷ್ಯನ ಪ್ರಾಪಂಚಿಕ ಆಸೆಗಳು ಅವನನ್ನು ಬೆನ್ನು ಬಿಡದ ಬೇತಾಳದಂತೆ ಕಾಡ್ತಿರ್ತಾವೆ. ಅವುಗಳಿಂದ ತಪ್ಪಿಸ್ಕೊಳ್ಳಿಕ್ಕೆ ಶಿವತತ್ವದ ಬೀಜವನ್ನೇ ಬಿತ್ತಬೇಕು. ಪ್ರಾಣಾಯಾಮಾದಿ ಕ್ರಿಯೆಗಳ ಮೂಲಕ
ಬೀಜ ಬೆಳೆಯಲು ಬೇಕಾದಂಥ ನೀರನ್ನು ಹಾಕಬೇಕು. ಸಮತೆ ಸೈರಣೆ ಅನ್ನುವಂಥ ಬೇಲಿಯನ್ನು ನೆಡಬೇಕು. ಆಗ ಬಯಸಿದ ಫಲವನ್ನು ಪಡೀಲಿಕ್ಕೆ ಸಾಧ್ಯ. ಲಿಂಗಾಂಗ ಸಾಮರಸ್ಯ ಸುಖ ಅನ್ನೋದು ಇಂಥ ಕ್ರಿಯೆಗಳಿಂದ ಅಂಗೈ ನೆಲ್ಲಿಯಾಗುತ್ತೆ. ನಿಜಕ್ಕೂ ಮನುಷ್ಯ ಹೊರಗೆ ತೋಟ ಮಾಡಿದರೆ ಸಾಲದು. ಅಲ್ಲಮ್ಮ ಪ್ರಭು ಹೇಳುವಂಥ ಆಂತರಿಕ ತೋಟ ಮಾಡಿದರೆ ಆತ ಆನಂದದಿಂದ ಜೀವನ ನಡೆಸಲಿಕ್ಕೆ ಸಾಧ್ಯ. ಬದಲಾಗಿ ಬಾಹ್ಯ ತೋಟವನ್ನೇ ನಂಬಿ ಪ್ರಾಪಂಚಿಕ ವಿಷಯದಲ್ಲೇ ಮುಳುಗಿದರೆ ಆತ ಸುಖ ದುಃಖಗಳ ಉರುಳಿಗೆ ಸಿಲುಕಿ ತನ್ನ ಇದ್ದಬದ್ದ ಸಂತೋಷ ನೆಮ್ಮದಿಯನ್ನು ತಾನೇ ಕಳ್ಕೊಂಡು ಸಿಂಬಳದಲ್ಲಿ ಸಿಕ್ಕ ನೊಣದಂತೆ ಒದ್ದಾಡುವಂಥ ಪರಿಸ್ಥಿತಿಯನ್ನು ತಂದುಕೊಳ್ತಾನೆ. ಹಾಗಾಗಬಾರ್ದು ಅಂದರೆ ಆತ ಆಂತರಿಕ ಬೇಸಾಯ ಮಾಡಿ ಬ್ರಹ್ಮ ಬೀಜವನ್ನು ಬಿತ್ತಿ ಶಿವತತ್ವದ ಬೆಳೆಯನ್ನು ಬೆಳೆಯಬೇಕು. ಅದರಿಂದ ಆತ್ಮಕಲ್ಯಾಣದೊಂದಿಗೆ ಲೋಕ ಕಲ್ಯಾಣದ ಕಾಯಕವನ್ನು ಮಾಡಲಿಕ್ಕೆ ಸಮರ್ಥನಾಗ್ತಾನೆ. ಆಂತರಿಕ ಶುದ್ಧಿಯ ಮೂಲಕ ಅರಿವಿನ ಕೃಷಿಗೆ ಅಲ್ಲಮ್ಮ ಈ ವಚನದಲ್ಲಿ ಒತ್ತು ಕೊಟ್ಟಿದ್ದಾರೆ. ಇಂಥ ಕೃಷಿಯಿಂದಲೇ ಜೀವ ಶಿವನಾಗಲಿಕ್ಕೆ ಸಾಧ್ಯ. ತನುವ ತೋಟವ ಮಾಡಿ ತನುವ ತೋಟವ ಮಾಡಿ ಮನವ ಗುದ್ದಲಿ ಮಾಡಿ ತನುವ ತೋಟವ ಮಾಡಿ ಮನವ ಗುದ್ದಲಿ ಮಾಡಿ ಅಗೆದು ಕಳೆದೆ ನಯ್ಯ ಭ್ರಾಂತಿನ ಬೇರನು ಒಡೆದು ಸಂಸಾರದ ಹೆಣ್ಣೆಯ ಬಗೆದು ಬಿತ್ತಿದೆ ನಯ್ಯ ಬ್ರಹ್ಮ ಬೀಜವ ಒಡೆದು ಸಂಸಾರದ ಹೆಣ್ಣೆಯ ಬಗೆದು ಬಿತ್ತಿದೆ ನಯ್ಯ ಬ್ರಹ್ಮ ಬೀಜವ ಅಖಂಡ ಮಂಡಲವೆಂಬ ಬಾವಿ ಪವನ ವಿರಾಟಾಳ ಅಖಂಡ ಮಂಡಲವೆಂಬ ಬಾವಿ ಪವನ ವಿರಾಟಾಳ ಸುಷುಮ್ನ ನಾಳದಿಂದ ಉದಕವ ತಿದ್ದಿ ಸುಷುಮ್ನ ನಾಳದಿಂದ ಉದಕವ ತಿದ್ದಿ ಬಸವಗಳೈವರು ಹಸಗೆಣಿಸಿಹರೆಂದು ಸಮತೆ ಸೈರಣೆ ಎಂಬ ಬೇಲಿಯ ನಿಕ್ಕಿ ಸಮತೆ ಸೈರಣೆ ಎಂಬ ಬೇಲಿಯ ನಿಕ್ಕಿ ಆವಾಗಳು ಆವಾಗಳು ಈ ತೋಟದಲ್ಲಿ ಜಾಗರವಿತ್ತು ಸಸಿಯ ಸಲಹಿದೆನೋ ಕಾಣ ಗುಹೇಶ್ವರ ಸಸಿಯ ಸಲಹಿದೆನು ಕಾಣ ಗುಹೇಶ್ವರ 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 ಗುಹೇ ಕೇಳ ಬನ್ನಿ ವಚನ ಸಂದೇಶ ಕೇಳ ಬನ್ನಿ ವಚನ ಸಂದೇಶ ಬಸವಾದಿ ಶರಣರ ಜೀವನ ಸಂದೇಶ ಬಸವಾದಿ ಶರಣರ ಜೀವನ ಸಂದೇಶ ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ